ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನಿನ ಸರ್ವೋಚ್ಚ ನಾಯಕ ಅಲಿ ಖಮನೈ ಸಾವಿಗೆ ಪ್ರತೀಕಾರ ಹೇಳ್ತೀವಿ ಅಂತ ಮುಸ್ತಫಾ ಖಮನೈ ಹೆಸರಲ್ಲಿ ಹೇಳಿಕೆಯೊಂದು ಹೊರಬಿದ್ದ ಬೆನ್ನಲ್ಲೇ ಅರಬ್ ನೆಲದಲ್ಲಿನ ಅಮೆರಿಕ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿಗಳನ್ನು ತೀವ್ರಗೊಳಿಸಿದೆ. ಹಾಗೆ ಅಮೆರಿಕ ಕೂಡ ಇರಾನಿನ ಸುಮಾರು 140ಕ್ಕೂ ಹೆಚ್ಚು ಸೈಟ್ಗಳ ಮೇಲೆ ದಾಳಿ ಮಾಡಿರುವುದಾಗಿ ಹೇಳಿಕೊಂಡಿದೆ. ಈ ಸಂಘರ್ಷದ ನಡುವೆ ಮತ್ತೆ ಹಾರ್ಮುಜ್ ಜಲಸಂಧಿ ಮುಚ್ಚಲ್ಪಟ್ಟಿದೆ. ಭಾರತದ ನಾವಿಕರಿದ್ದ ಸೈಪ್ರಸ್ ಹಡಗಿನ ಮೇಲೆ ಇರಾನ್ ದಾಳಿಯನ್ನು ಕೂಡ ಮಾಡಿದೆ. ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಏನಾಗ್ತಾ ಇದೆ? ಕದನ ವಿರಾಮದ ಒಪ್ಪಂದಕ್ಕೆ ಸಹಿ ಹಾಕಿದ್ದ ದೇಶಗಳು ಮತ್ತೆ ಕಾದಾಟಕ್ಕೆ ಇಳಿತಾ ಇರೋದು ಯಾಕೆ? ಇದರ ಪರಿಣಾಮಗಳು ಏನಾಗುತ್ತವೆ? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಹಾಗೂ ಅಮೆರಿಕ ನಡುವೆ ಸಂಧಾನಕ್ಕೆ ಪ್ರಯತ್ನ ಪಟ್ಟವರೆಲ್ಲ ಈಗ ಕೈ ಚೆಲ್ಲಿ ಕೂತ್ಕೊಳ್ಳೋದು ಬಿಟ್ರೆ ಬೇರೆ ಇನ್ಯಾವ ದಾರಿಯೂ ಅಲ್ಲಿ ಕಾಣ್ತಾ ಇಲ್ಲ. ಮೊನ್ನೆ ಅಷ್ಟೇ ಇರಾನ್ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಕೊಂದು ಹಾಕೋದಿಕ್ಕೆ ಸಂಚು ರೂಪಿಸಿದೆ ಅನ್ನೋ ಮಾಹಿತಿಯನ್ನ ಇಸ್ರೇಲ್ ಬಹಿರಂಗಗೊಳಿಸಿತು. ಅದರ ಬೆನ್ನಲ್ಲೇ ಟ್ರಂಪ್ ಕೂಡ ಸಿಕ್ಕ ವೇದಿಕೆಗಳಲ್ಲಿ ಅದನ್ನ ಪ್ರಚಾರಕ್ಕೆ ಬಳಸ್ಕೊಳ್ತಾ ಹೋಗ್ತಾ ಇದ್ದಾರೆ. ನ್ಯಾಟೋ ವೇದಿಕೆಯಲ್ಲಿ ನೀವಿನ್ನು ಮುಂದೆ ನನ್ನನ್ನ ಮಿಸ್ ಮಾಡ್ಕೋತೀರಿ ಅಂತೆಲ್ಲ ಮಾತಾಡ್ತಾ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ, ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋ ಟ್ರಂಪ್, ನನ್ನನ್ನ ಇರಾನ್ ಕೊಲ್ಲಬೇಕು ಅಂದ್ಕೊಂಡ್ರೆ ನಾನೇನೂ ಮಾಡೋದಿಕ್ಕೆ ಆಗೋದಿಲ್ಲ, ಆದ್ರೆ ನನ್ನನ್ನ ಕೊಂದ ನಂತರ ಅವರು ಗಂಭೀರ ಪ್ರಮಾಣದ ರಿವೆಂಜ್ ಅನ್ನ ಎದುರಿಸಬೇಕಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಸಾವಿರಾರು ಮಿಸೈಲ್ಗಳು ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧ ಆಗಿ ನಿಂತಿವೆ. ನನ್ನ ಹತ್ಯೆಗೆ ಪ್ರತೀಕಾರವನ್ನ ಅಮೆರಿಕದ ಸೇನೆ ಹೇಳುತ್ತೆ ಅನ್ನೋ ಅರ್ಥದಲ್ಲಿ ಟ್ರಂಪ್ ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಲಿ ಖಮನೈ ಮಗ ಮುಸ್ತಫಾ ಕೂಡ ಇದೇ ರೀತಿಯ ಭಾಷೆಯನ್ನ ಬಳಸ್ತಾ ಇರೋದು ಅಲ್ಲಿ ಸಂಘರ್ಷ ಇನ್ನಷ್ಟು ಹೆಚ್ಚಾಗುವ ಸೂಚನೆಗಳನ್ನು ಕೊಡ್ತಾ ಇದೆ. ಕಳೆದ ಫೆಬ್ರವರಿ ಅಂತ್ಯದಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ದಾಳಿಗಳಲ್ಲಿ ಸಾವಿಗೀಡಾದ ಸರ್ವೋಚ್ಚ ನಾಯಕ ಅಲಿ ಖಮನೈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದ ಮತ್ತು ಅಲಿ ಖಮನೈ ಸಾವಿಗೆ ಸಂತಾಪ ಸೂಚಿಸಿದ ಪ್ರತಿಯೊಬ್ಬರಿಗೂ ಆತನ ಮಗ ಮುಸ್ತಫಾ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಹಾಗೆ ಸರ್ವೋಚ್ಚ ನಾಯಕನ ಸಾವಿಗೆ ಕಾರಣರಾದವರ ವಿರುದ್ಧ ಪ್ರತೀಕಾರವನ್ನ ಹೇಳೋ ಕೆಲಸವನ್ನ ಖಂಡಿತ ಮಾಡ್ತೀವಿ. ನಾನು ಬದುಕಿರ್ಲಿ ಇಲ್ಲದೆ ಇರಲಿ, ಅಲಿ ಖಮೇನಿ ಅವರನ್ನ ಕೊಂದವರು ಭೂಮಿ ಮೇಲೆ ನೆಮ್ಮದಿಯಾಗಿರೋದಕ್ಕೆ ಇರಾನ್ ಬಿಡೋದಿಲ್ಲ ಅನ್ನೋ ಹೇಳಿಕೆಗಳು ಮುಸ್ತಫಾ ಹೆಸರಲ್ಲಿ ಹೊರಬಂದಿವೆ. ಗೆಳೆಯರೆ, ಅಲಿ ಖಮನೈ ಸಾವಿಗೀಡಾದ ದಿನದಿಂದ ಮುಸ್ತಫಾ ಖಮನೈ ಯಾರ ಕಣ್ಣಿಗೂ ಕಾಣಿಸ್ಕೊಂಡಿಲ್ಲ. ಆತ ಬದುಕಿದಾನ ಇಲ್ವಾ ಅನ್ನೋದು ಕೂಡ ಖಚಿತವಾಗಿ ಗೊತ್ತಿಲ್ಲ. ಆದ್ರೆ ಆತನನ್ನ IRGC ತನ್ನ ಸರ್ವೋಚ್ಚ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಂಡಿದೆ. ಆತ ಚಿಕಿತ್ಸೆ ಪಡಿತಾ ಇದ್ದಾನೆ, ಚೇತರಿಸ್ಕೊಳ್ತಾ ಇದ್ದಾನೆ ಅನ್ನೋ ಸುದ್ದಿಗಳನ್ನ ಆಗಾಗ ಇರಾನಿನ ಮಾಧ್ಯಮಗಳು ಪ್ರಕಟಿಸ್ತಾ ಇರುತ್ತವೆ. ಜೊತೆಗೆ ಮುಸ್ತಫಾ ಹೆಸರಲ್ಲಿ ಒಂದಷ್ಟು ಹೇಳಿಕೆಗಳು ಬರ್ತಾ ಇರುತ್ತವೆ. ಇನ್ನು ಅಲಿ ಖಮನೈ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಖಮನೈ ಮಕ್ಕಳು ಕಾಣಿಸ್ಕೊಂಡ್ರೂ ಕೂಡ ಈ ಮುಸ್ತಫಾ ಮಾತ್ರ ಅಲ್ಲೆಲ್ಲೂ ಯಾರ ಕಣ್ಣಿಗೂ ಕಾಣಲಿಲ್ಲ. ಆತ ಅಂತ್ಯಕ್ರಿಯೆಯಲ್ಲಿ ಭಾಗಿ ಆಗಿಲ್ಲ ಅಂತ ಹೇಳಲಾಯ್ತು. ಬದುಕಿದ್ರೆ ಅಲ್ವಾ ಭಾಗಿಯಾಗೋದು ಅಂತ ಕೆಲವರು ಹೇಳಿದ್ರೆ ಆತನ ಪ್ರಾಣಕ್ಕೆ ಭಯ ಇದೆ. ಇಸ್ರೇಲ್ ಮತ್ತು ಅಮೆರಿಕಗಳು ಮುಸ್ತಫಾನನ್ನ ಕೊಲ್ಲೋದಕ್ಕೆ ಹುಡುಕ್ತಾ ಇವೆ. ಹೀಗಾಗಿ ಸುರಕ್ಷತೆಯ ದೃಷ್ಟಿಯಿಂದ ಆತ ಹೊರಗೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅಂತ IRGCಯ ಮೂಲಗಳು ಹೇಳ್ತಾ ಇವೆ. ಒಟ್ಟಾರೆ ಮುಸ್ತಫಾ ಯಾರ ಕಣ್ಣಿಗೂ ಬಿದ್ದಿಲ್ಲ. ತಂದೆಯ ಅಂತ್ಯ ಸಂಸ್ಕಾರದ ವೇಳೆ ಕೂಡ ಆತ ಅಲ್ಲಿ ಕಾಣಿಸ್ಕೊಂಡಿಲ್ಲ. ಆದ್ರೆ ಆತನ ಹೆಸರಲ್ಲಿ ಹೇಳಿಕೆಗಳು ಹೊರಬರೋದು ಕೂಡ ನಿಂತಿಲ್ಲ. ಇನ್ನು ಈಗಲೂ ಕೂಡ ಅಲಿ ಖಮನೈ ಅಂತ್ಯಕ್ರಿಯೆ ಹಾಗೂ ಮೆರವಣಿಗೆಯಲ್ಲಿ ಭಾಗಿಯಾದ ಇರಾನಿನ ರೆಜಿಮ್ ಬೆಂಬಲಿಗರನ್ನ ಮತ್ತು ಟ್ರಂಪ್, ನೆತನ್ಯಾಹು ಹಾಗೂ ಅಮೆರಿಕ ವಿರುದ್ಧ ಅಲ್ಲಿ ಕೇಳಿಬಂದ ಘೋಷಣೆಗಳು ಜನಾಕ್ರೋಶವನ್ನ ಕಂಡ ನಂತರ ಮುಸ್ತಫಾ ಖಮನೈ ಉತ್ಸಾಹ ಮತ್ತಷ್ಟು ಹೆಚ್ಚಾಗಿದೆ. ಆತ ರಣಕಹಳೆಯನ್ನ ಊದ್ತಾ ಇದ್ದಾನೆ. ಅಲಿ ಖಮನೈ ಸಾವಿಗೆ ದೊಡ್ಡ ಮಟ್ಟದಲ್ಲಿ ಪ್ರತೀಕಾರ ತೀರಿಸಿಕೊಳ್ಳೋ ಮಾತಾಡ್ತಾ ಇದ್ದಾನೆ. ಆತನ ಹೆಸರಲ್ಲಿ ಇಂಥ ಪ್ರಕಟಣೆ ಹೊರಬಂದ ಕೂಡಲೇ IRGC ಕೂಡ ಅಮೆರಿಕದ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿಗಳನ್ನ ತೀವ್ರಗೊಳಿಸ್ತಾ ಇದೆ. ಹಾಗೆ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಮುಚ್ಚುತ್ತಾ ಇರುವುದಾಗಿ ಇರಾನ್ ಘೋಷಣೆಯನ್ನು ಮಾಡಿದೆ. ಇನ್ನು ಇದೇ ಸಂದರ್ಭದಲ್ಲಿ ಅಮೆರಿಕದ ಸೆಂಟ್ಕಾಮ್ ಇರಾನ್ ವಿರುದ್ಧದ ದಾಳಿಗಳನ್ನ ತೀವ್ರಗೊಳಿಸಿದ್ದು, ಡ್ರೋನ್ ಲಾಂಚಿಂಗ್ ಸೆಂಟರ್ಗಳು, ನೌಕಾನೆಲೆಗಳು, ಬೋಟುಗಳು, ಮದ್ದುಗುಂಡುಗಳನ್ನ ಸ್ಟಾಕ್ ಮಾಡಿಡಲಾಗಿದ್ದ ಗೋದಾಮುಗಳು, ಕಮ್ಯುನಿಕೇಶನ್ ಸೆಂಟರ್ಗಳನ್ನ, ಕರಾವಳಿ ಕಣ್ಗಾವಲು ಸೌಲಭ್ಯಗಳನ್ನ, ಮಿಸೈಲ್ಗಳನ್ನ ನಾಶ ಮಾಡಿರುವುದಾಗಿ ಅಮೆರಿಕ ಹೇಳಿಕೊಂಡಿದೆ. ಬುಷಹರ್ ನಗರ, ಬಂದರ್ ಎ ದೇರ್, ಅಸಲುಯೆ ಮತ್ತು ಕಂಗನ್ ಸೇರಿದಂತೆ ಬುಷಹರ್ ಪ್ರಾಂತ್ಯದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಸ್ಫೋಟಗಳ ಸದ್ದು ಕೇಳಿಬಂದಿದೆ. ಹಾರ್ಮೋಜ್ಗನ್ ಪ್ರಾಂತ್ಯದ ದಕ್ಷಿಣ ಬಂದರು ನಗರವಾದ ಜಾಸ್ಕಲ್ಲಿ 10ಕ್ಕೂ ಹೆಚ್ಚು ಸ್ಫೋಟಗಳು ವರದಿಯಾಗಿವೆ ಅಂತ ಅಲ್ಲಿನ ಮಾಧ್ಯಮಗಳು ಹೇಳಿವೆ. ಈ ಕಾರ್ಯಾಚರಣೆಯ ಮೂಲಕ ಇರಾನಿನ ಆಯುಧ ಮತ್ತು ದಾಳಿ ಮಾಡುವ ಸಾಮರ್ಥ್ಯವನ್ನ ಗಣನೀಯ ಪ್ರಮಾಣದಲ್ಲಿ ಕುಗ್ಗಿಸುವ ಕೆಲಸ ನಡೆದಿದೆ ಅಂತ ಅಮೆರಿಕ ಹೇಳ್ಕೊಂಡಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಅಮೆರಿಕ ಇರಾನಿನ ಮೇಲೆ ದಾಳಿಗಳನ್ನ ನಿರಂತರವಾಗಿ ಮಾಡ್ತಾ ಇದೆ. ಅವರ ಆಯುಧಾಗಾರಗಳನ್ನ ನಾಶ ಮಾಡಿದ್ದಾಗಿ ಹೇಳಿಕೊಳ್ಳುತ್ತಲೂ ಇದೆ. ಆದ್ರೆ ಇರಾನ್ನ ದಾಳಿಯ ಸಾಮರ್ಥ್ಯವನ್ನ ಸಂಪೂರ್ಣವಾಗಿ ಕುಗ್ಗಿಸೋದಕ್ಕೆ ಇದುವರೆಗೆ ಅಮೆರಿಕಾಗೆ ಸಾಧ್ಯ ಆದಂತಿಲ್ಲ.
ಅಲ್ಲಿ ಡಿಸೆಂಟ್ರಲೈಸ್ಡ್ ವ್ಯವಸ್ಥೆ ಇರೋದ್ರಿಂದ ಒಂದೆರಡು ಕಡೆಗಳಲ್ಲಿನ ದಾಳಿಗಳ ಮೂಲಕ ಇರಾನಿನ ಆಯುಧ ಸಾಮರ್ಥ್ಯವನ್ನ ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಇರಾನ್ ನೆಲದಾಳದ ವ್ಯವಸ್ಥೆಗಳನ್ನ ಮಾಡಿಕೊಂಡಿರೋದು ಕೂಡ ಅಲ್ಲಿ ಅಮೆರಿಕಾಗೆ ಸಂಕಷ್ಟವನ್ನುಂಟು ಮಾಡ್ತಾ ಇದೆ. ಇನ್ನು ಈಗ ಕೂಡ ಅಮೆರಿಕ ಸುಮಾರು 140 ಕಡೆಗಳಲ್ಲಿ ದಾಳಿ ಮಾಡಿರುವುದಾಗಿ ಹೇಳಿಕೊಂಡಿದೆ. ಆದರೂ ಈ ದಾಳಿಯ ಬೆನ್ನಲ್ಲೇ ಇರಾನ್ ಖುಜಸ್ತಾನ್ ಪ್ರಾಂತ್ಯದಲ್ಲಿನ ಬಂದರ್ ಮಹೇಶ್ವರ್ನಲ್ಲಿನ ತನ್ನ ಏರ್ ಡಿಫೆನ್ಸ್ ವ್ಯವಸ್ಥೆಗಳನ್ನ ಜಾಗೃತಗೊಳಿಸಿರುವುದಾಗಿ ಹೇಳಿಕೊಂಡಿದೆ. ಹಾಗೆ ಇರಾನ್ ಕೂಡ ಅರಬ್ ನೆಲದ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳನ್ನ ಮಾಡ್ತಾ ಹೋಗ್ತಾ ಇದೆ. ಬಹ್ರೈನ್, ಕತಾರ್, UAE, ಕುವೈತ್, ಜೋರ್ಡಾನ್ಗಳು ಕೂಡ ಇರಾನಿನ ದಾಳಿಗೆ ಒಳಗಾಗಿವೆ. ಬಹ್ರೈನ್ನಲ್ಲಿನ ಅಮೆರಿಕದ ಮಿಲಿಟರಿ ಸಂವಹನ ವ್ಯವಸ್ಥೆಗಳು ಮತ್ತು ರಡಾರ್ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು 2ನೇ ಹಂತದ ಡ್ರೋನ್ ದಾಳಿಗಳನ್ನ ಮಾಡಿರುವುದಾಗಿ ಇರಾನ್ ಹೇಳ್ಕೊಂಡಿದೆ. ಆದರೆ ಬಹ್ರೈನ್ ಅಥವಾ ಅಮೆರಿಕದ ಅಧಿಕಾರಿಗಳಿಂದ ಈ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಹೊರಬಿದ್ದಿಲ್ಲ. ಇನ್ನು ಬಹ್ರೈನ್ನಲ್ಲಿ ಅಮೆರಿಕ ನೌಕಾಪಡೆಯ 5ನೇ ಫ್ಲೀಟ್ನ ಪ್ರಧಾನ ಕಚೇರಿ ಇದೆ. ಇದು ಕೊಲ್ಲಿಯ ಭಾಗದಲ್ಲಿ ಅಮೆರಿಕ ನೌಕಾಪಡೆಯ ಪ್ರಮುಖ ಕಾರ್ಯಕ್ಷೇತ್ರ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಕತಾರಲ್ಲಿ ಕೂಡ ದೊಡ್ಡ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಅಲ್ಲಿನ ಅಧಿಕಾರಿಗಳು ಮೊಬೈಲ್ ಫೋನ್ಗಳಿಗೆ ತುರ್ತು ಭದ್ರತಾ ಎಚ್ಚರಿಕೆಗಳನ್ನು ಕೂಡ ಕಳುಹಿಸಿಕೊಟ್ಟಿದ್ದಾರೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕತಾರ್ನಲ್ಲಿನ ಅಲ್ ಉದೈದ್ ಬೇಸ್ ಮೇಲೆ ದಾಳಿ ಮಾಡಿರುವುದಾಗಿ ಹೇಳಲಾಗ್ತಾ ಇದೆ. ಈ ಅಲ್ ಉದೈದ್ ಅನ್ನೋದು ಮಧ್ಯಪ್ರಾಚ್ಯದ ಅತಿ ದೊಡ್ಡ ಅಮೆರಿಕನ್ ಮಿಲಿಟರಿ ನೆಲೆ ಅನ್ನಿಸ್ಕೊಳ್ಳುತ್ತೆ. ಇರಾನ್ ಅಮೆರಿಕ ಸಂಘರ್ಷ ಶುರುವಾದ ದಿನದಿಂದಲೂ ಇರಾನ್ ಕತಾರ್ನಲ್ಲಿನ ಈ ಅಲ್ ಉದೈದನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಲೇ ಇದೆ. ಇನ್ನು ಈ ಬಾರಿ ಅಲ್ ಉದೈದ್ನಲ್ಲಿನ ಯುದ್ಧ ವಿಮಾನ ನಿರ್ವಹಣಾ ಕೇಂದ್ರ ಮತ್ತು ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಅನ್ನ ನಾಶ ಮಾಡಿರುವುದಾಗಿ IRGC ಹೇಳ್ಕೊಂಡಿದೆ. ಆದರೆ ಅಲ್ಲಿ ಯಾವ ಮಟ್ಟದ ನಷ್ಟಗಳಾಗಿವೆ ಅನ್ನೋ ಬಗ್ಗೆ ಕತಾರ್ ಅಥವಾ ಅಮೆರಿಕದ ಅಧಿಕಾರಿಗಳು ಇನ್ನೂ ಅಧಿಕೃತವಾಗಿ ಏನನ್ನೂ ಹೇಳಿಲ್ಲ. ಹಾಗೆ ಜೋರ್ಡನ್ನ ಪ್ರಿನ್ಸ್ ಹಸನ್ ವಾಯುನೆಲೆಯಲ್ಲಿರುವ ಅಮೆರಿಕದ ಮಿಲಿಟರಿ ಸೌಲಭ್ಯಗಳ ಮೇಲೆ ಹಲವಾರು ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ ದಾಳಿ ಮಾಡಿರುವುದಾಗಿ ಇರಾನ್ ಹೇಳ್ಕೊಳ್ತಾ ಇದೆ. ಇರಾನಿನ ಸರ್ಕಾರಿ ಮಾಧ್ಯಮದ ವರದಿ ಪ್ರಕಾರ ದಾಳಿಗಳು ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಮತ್ತು MQ-9 ಡ್ರೋನ್ಗಳನ್ನು ನಿಲ್ಲಿಸಲಾಗಿದ್ದ ಹ್ಯಾಂಗರ್ಗಳನ್ನ ನಾಶಪಡಿಸಿವೆಯಂತೆ. ಆದರೆ ಈ ಬಗ್ಗೆ ಕೂಡ ಖಚಿತ ಮಾಹಿತಿ ಸದ್ಯಕ್ಕೆ ಇನ್ನೂ ಹೊರಬರ್ತಾ ಇಲ್ಲ. ಜೋರ್ಡಾನ್ ಇನ್ನೂ ಅಧಿಕೃತವಾಗಿ ಏನನ್ನೂ ಹೇಳಿಲ್ಲ. ಇನ್ನು UAE ಮತ್ತು ಕುವೈತ್ ಮೇಲೆ ಕೂಡ ದೊಡ್ಡ ಮಟ್ಟದ ದಾಳಿಗಳನ್ನು ಮಾಡಿರುವುದಾಗಿ ಇರಾನ್ ಹೇಳ್ತಾ ಇದೆ. ಇರಾನ್ ಕಡೆಯಿಂದ ಹಾರಿ ಬಂದ ಮಿಸೈಲ್ ಮತ್ತು ಡ್ರೋನ್ಗಳನ್ನ ಸಮರ್ಥವಾಗಿ ನಾವು ನ್ಯೂಟ್ರಲೈಸ್ ಮಾಡಿದೀವಿ ಅಂತ UAE ಹೇಳ್ಕೊಂಡಿದೆ. UAE ಮೇಲೆ ಇರಾನ್ ತೀವ್ರ ಪ್ರಮಾಣದ ದಾಳಿಗಳನ್ನು ಮಾಡೋದಕ್ಕೆ ಶುರು ಮಾಡಿದ ನಂತರ ಅವರ ರಕ್ಷಣೆಗಾಗಿ ಇಸ್ರೇಲ್ ಐರನ್ ಡೋಮ್ಗಳನ್ನ ಅಲ್ಲಿ ನಿಯೋಜನೆ ಮಾಡ್ತು. ಅಷ್ಟೇ ಅಲ್ಲ, ಅದನ್ನು ನಿರ್ವಹಿಸೋದಕ್ಕೆ ಇಸ್ರೇಲಿನ ಸೇನಾಪಡೆ ಕೂಡ UAEಲಿದೆ. ಈ ಐರನ್ ಡೋಮುಗಳು ಅಲ್ಲಿ ಇರಾನಿನ ದಾಳಿಗಳನ್ನ ತಡೆದಿರುವ ಸಾಧ್ಯತೆಗಳಿರುತ್ತವೆ. ಇನ್ನು UAE ಕೂಡ ಯಾವ ಮಟ್ಟದ ದಾಳಿಗಳು ನಡೆದವು ಮತ್ತು ಎಷ್ಟು ನಷ್ಟ ಉಂಟಾಗಿದೆ ಅನ್ನೋ ಬಗ್ಗೆ ಅಧಿಕೃತವಾಗಿ ಯಾವ ಮಾಹಿತಿಯನ್ನು ಇದುವರೆಗೆ ಹೊರಹಾಕಿಲ್ಲ. ಜಸ್ಟ್ ಅವ್ರ ನಮ್ಮ ಮೇಲೆ ದಾಳಿಗಳಾದವು, ಅವುಗಳನ್ನ ನಾವು ತಡೆದಿದ್ದೀವಿ ಅಂತ ಮಾತ್ರ ಹೇಳ್ಕೊಂಡಿದ್ದಾರೆ. ಆದರೆ IRGCಯ ದಾಳಿಯಿಂದ ಸೈಪ್ರಸ್ ಬಾವುಟ ಹೊಂದಿದ ಹಡಗೊಂದು ಹಾರ್ಮುಜ್ ಸಮೀಪ ನಾಶ ಆಗಿದೆ. ಅಲ್ಲಿ ಮೊಸ್ತಬಾ ಖಮನೈ ರಿವೆಂಜ್ ಹೇಳಿಕೆ ಹೊರಬಿದ್ದ ಬೆನ್ನಲ್ಲೇ IRGC ಹಾರ್ಮುಜ್ ಅನ್ನ ಮತ್ತೆ ಮುಚ್ಚುತ್ತಾ ಇರೋದಾಗಿ ಘೋಷಣೆ ಮಾಡಿತು. ಅಮೆರಿಕ ನಮ್ಮ ಮೇಲೆ ದಾಳಿಗಳನ್ನು ಮಾಡ್ತಾ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ. ಹೀಗಾಗಿ ಹಾರ್ಮುಜ್ ಅಲ್ಲಿ ಸಂಚಾರ ಸ್ಥಗಿತಗೊಳಿಸ್ತಾ ಇದೀವಿ ಅಂತ IRGC ಘೋಷಣೆಯನ್ನು ಮಾಡಿತು. ಅದರ ಬೆನ್ನಲ್ಲೇ ಒಮಾನ್ ನೀರಲ್ಲಿ ಸಂಚಾರ ಮಾಡ್ತಾ ಇದ್ದ ಸೈಪ್ರಸ್ ಮೂಲದ ಹಡಗು MV GFS ಗ್ಯಾಲಕ್ಸಿಯ ಮೇಲೆ ಇರಾನ್ನ IRGC ದಾಳಿಯನ್ನು ಮಾಡಿದೆ. ಈ ಹಡಗು ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನಿನ ನೀರಿಂದ ಸಾಕಷ್ಟು ದೂರ ಒಮಾನ್ ಜಲಪ್ರದೇಶದಲ್ಲಿ ಸಾಗ್ತಾ ಇತ್ತು. ನಾವು ಕೊಟ್ಟ ಎಚ್ಚರಿಕೆಯನ್ನು ಅವರು ಪಾಲಿಸಲಿಲ್ಲ. ಹೀಗಾಗಿ ವಾರ್ನಿಂಗ್ ಶಾಟ್ಸ್ ಅನ್ನ ಫೈರ್ ಮಾಡಿರುವುದಾಗಿ IRGC ಹೇಳ್ಕೊಂಡಿದೆ. ಆದರೆ ಈ ದಾಳಿಯಲ್ಲಿ ಹಡಗಿನ ಇಂಜಿನ್ ರೂಮ್ ನಾಶ ಆಗಿದೆ. ಅದರಲ್ಲಿ 11 ಮಂದಿ ಭಾರತೀಯ ನಾವಿಕರಿದ್ರು. 10 ಮಂದಿಯನ್ನ ಕಾಪಾಡಲಾಗಿದೆ. ಇನ್ನೊಬ್ಬ ನಾವಿಕ ಕಾಣೆಯಾಗಿರುವುದಾಗಿ ಹೇಳ್ತಾ ಇದ್ದಾರೆ. ಹುಡುಕಾಟ ಇನ್ನೂ ನಡೀತಾ ಇದೆ. ಹಾಗೆ ಈ ದಾಳಿಯನ್ನ ಭಾರತ ತೀವ್ರವಾಗಿ ಖಂಡಿಸಿದೆ. ಸ್ನೇಹಿತರೆ, ನೀವು ಕೂಡ ಯೂಟ್ಯೂಬರ್ ಆಗಬೇಕಾ? ನೀವೀಗಾಗಲೇ ಯೂಟ್ಯೂಬ್ ಚಾನಲ್ ಮಾಡಿದಿರಿ, ಆದರೆ ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಾ? ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಅದನ್ನು ಜನಕ್ಕೆ ತಲುಪಿಸಬೇಕು, ಅದಕ್ಕೊಂದು ದಾರಿ ಬೇಕಾ? ನೀವು ಮಾಡ್ತಾ ಇರೋ ವ್ಯಾಪಾರಕ್ಕೆ ನೀವೇ ಪಬ್ಲಿಸಿಟಿ ತಗೋಬೇಕಾ? ಈ ಥರದ್ದು ಏನೇ ಐಡಿಯಾ ನಿಮಗಿದ್ರು ನಿಮ್ಮಂಥವರಿಗಾಗಿನೇ ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನ ಇದೇ ಜುಲೈ 17, 18 ಮತ್ತು 19ನೇ ತಾರೀಕು ನಾವು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕ್ಯಾಮರಾ, ಯೂಟ್ಯೂಬ್ ಮತ್ತು ಇನ್ನಿತರ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ನೀವು ಹೆಚ್ಚು ಜನರನ್ನ ತಲುಪೋದು ಹೇಗೆ ಅನ್ನೋ ಬಗ್ಗೆ ತರಬೇತಿ ಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ನಂಬರ್ಗೆ ಕರೆ ಮಾಡಿ.
ಗೆಳೆಯರೆ, ಇಲ್ಲಿ ಇರಾನ್ ಹಾಗೂ ಅಮೆರಿಕಾದ ಯುದ್ಧದಲ್ಲಿ ಅತಿ ಹೆಚ್ಚು ದಾಳಿಗೊಳಗಾಗಿರುವುದು ಭಾರತೀಯ ನಾವಿಕರಿದ್ದ ಹಡಗುಗಳು. ಅದಕ್ಕೆ ಕಾರಣ ಏನು ಅಂದ್ರೆ, ಈ ಭಾಗದಲ್ಲಿ ಸಂಚರಿಸುವ ಯಾವುದೇ ದೇಶದ ಹಡಗಾದ್ರೂ ಕೂಡ ಅದರಲ್ಲಿ ಬಹುತೇಕ ಭಾರತೀಯ ನಾವಿಕರೇ ಇರ್ತಾರೆ. ಸಮುದ್ರ ವ್ಯಾಪಾರ ಮತ್ತು ಜಾಗತಿಕ ನೌಕಾಯಾನ ಏನಿದೆ ಅದರಲ್ಲಿ 15% ಹೆಚ್ಚು ಭಾರತೀಯ ಉದ್ಯೋಗಿಗಳು ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಹಾರ್ಮುಜ್ ಅಲ್ಲಿ ವ್ಯಾಪಾರಿ ಹಡಗುಗಳ ಮೇಲೆ ದಾಳಿ ನಡೆದಾಗ ಅದರಲ್ಲಿ ಭಾರತೀಯ ಮೂಲದ ನಾವಿಕರು ಸಂಕಷ್ಟಕ್ಕೆ ತುತ್ತಾಗ್ತಾರೆ. ಇತ್ತೀಚೆಗೆ ಅಮೆರಿಕ ಕೂಡ ಭಾರತೀಯ ನಾವಿಕರಿದ್ದ ಹಡಗಿನ ಮೇಲೆ ದಾಳಿ ಮಾಡ್ತು. ಈಗ ಇರಾನ್ ದಾಳಿ ಮಾಡಿದ ಹಡಗಲ್ಲೂ ಕೂಡ 11 ಮಂದಿ ಭಾರತೀಯರಿದ್ರು. ಅದರಲ್ಲಿ 10 ಮಂದಿಯನ್ನ ಒಮಾನ್ನ ಕಡಲ ರಕ್ಷಣಾ ಪಡೆ ಕಾಪಾಡಿದೆ. ಇನ್ನು ಒಬ್ಬ ನಾವಿಕನನ್ನ ಹುಡುಕೋ ಕೆಲಸ ಅಲ್ಲಿ ನಡೀತಾ ಇದೆ. ಒಟ್ಟಾರೆ ಹಾರ್ಮುಜ್ ಬಂದಾಗ್ತಾ ಇರೋದು ಜಾಗತಿಕ ತೈಲ ಬೆಲೆ ಏರಿಕೆಗೆ ಮತ್ತೆ ಕಾರಣ ಆಗುತ್ತೆ. ಅಲ್ಲಿನ ಅತಂತ್ರ ಇನ್ನು ಕೆಲ ದಿನ ಹೀಗೆ ಮುಂದುವರಿತಾ ಹೋದರೆ ಡಾಲರ್ ಎದುರು ರೂಪಾಯಿ ಮತ್ತು ಇನ್ನಿತರ ಕರೆನ್ಸಿಗಳ ಮೌಲ್ಯ ಮತ್ತಷ್ಟು ಕುಸಿತವನ್ನ ಕಾಣಬೇಕಾಗಿ ಬರುತ್ತೆ. ಇನ್ನು ಇರಾನ್ ಹಾಗೂ ಅಮೆರಿಕ ಎರಡೂ ದೇಶಗಳು ಅಲ್ಲಿ ಸಂಯಮವನ್ನ ಪ್ರದರ್ಶಿಸ್ತಾ ಇಲ್ಲ. IRGC ಮೋಸ್ತಬಾ ಹೆಸರಲ್ಲಿ ಆದೇಶಗಳನ್ನು ಹೊರಡಿಸ್ತಾ ಕದನಕ್ಕೆ ಕಾಲು ಕೆರಿತಾ ಇದೆ. IRGC ಅಧಿಕಾರ ಇರಾನ್ ನಲ್ಲಿ ಶಾಶ್ವತವಾಗಿರಬೇಕು ಅಂದ್ರೆ ಸದ್ಯಕ್ಕೆ ಅವರಿಗೆ ಶಾಂತಿ ಅಲ್ಲ, ಯುದ್ಧ ಬೇಕಾಗತ್ತೆ. ಇನ್ನು ಇಸ್ರೇಲಿಗೆ ಕೂಡ ಸದ್ಯಕ್ಕೆ ಬೇಕಿರುವುದು ಅದೇನೆ. ಅಲ್ಲಿ ಚುನಾವಣೆಗಳು ಹತ್ತಿರ ಆಗ್ತಾ ಇವೆ. ಅಷ್ಟರಲ್ಲಿ ನೆತನ್ಯಾಹು ತಮ್ಮ ಜನಪ್ರಿಯತೆಯನ್ನ ಹೆಚ್ಚು ಮಾಡ್ಕೋಬೇಕು ಅಥವಾ ಚುನಾವಣೆಗಳನ್ನ ಮುಂದೂಡಬೇಕು. ಅದಕ್ಕೆ ಯುದ್ಧಕ್ಕಿಂತ ಒಳ್ಳೆಯ ಮಾರ್ಗ ಅವರಿಗೆ ಕೂಡ ಬೇರೆ ಯಾವುದೂ ಕಾಣ್ತಾ ಇಲ್ಲ. ಇನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಅಲ್ಲಿನ ತೈಲ ಹಾಗೂ ಇನ್ನಿತರ ವ್ಯಾಪಾರಗಳು ಹೆಚ್ಚಾಗಬೇಕು. ಅದು ಸಾಧ್ಯ ಆಗಬೇಕು ಅಂದ್ರೆ ಹಾರ್ಮುಜ್ ಅಲ್ಲಿ ಸಂಚಾರ ಅಸ್ತವ್ಯಸ್ತಗೊಳ್ಳಬೇಕು. ಹೀಗಾಗಿ ಅಮೆರಿಕ ಕೂಡ ಅಲ್ಲಿ ಯುದ್ಧವನ್ನೇ ಬಯಸ್ತಾ ಇದೆ. ಇದು ಎಷ್ಟು ದಿನ ಹೀಗೆ ಮುಂದುವರಿಯುತ್ತೆ ಅನ್ನೋ ಪ್ರಶ್ನೆಗೆ ಕಾಲಾನೇ ಉತ್ತರ ಕೊಡಬೇಕು. ಇದು ಗೆಳೆಯರೆ ಹಾರ್ಮುಜ್, ಇರಾನ್ ಮತ್ತು ಅಮೆರಿಕ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.